ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆಗೆ ಸಂಕಷ್ಟ ಶುರುವಾಗಿದೆ. ದೀಪ್ಗೆ ತಂದೆಯ ಹಣಕಾಸಿನ ಮೂಲಗಳ ಬಗ್ಗೆ ದೂರು ಕೊಡಲಾಗಿದೆ. ಆರ್ಟಿಐ ಕಾರ್ಯಕರ್ತ ಅಮಿತ್ ತಿವಾರಿ ದೂರನ್ನು ಕೊಟ್ಟಿದ್ದಾರೆ. ದೀಪ್ಗೆ ತಂದೆ ಭಗವಾನ್ ರಾವ್ ದೀಪ್ಗೆ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ನಿವೃತ್ತ ಸರ್ಕಾರಿ ಉದ್ಯೋಗಿಯಾಗಿದ್ದಾರೆ ಅವರ ತಂದೆ ದೀಪ್ಗೆ ಅವರಪ್ಪ. ಜೊತೆಗೆ ಸಿಜೆಪಿ ನೋಂದಣಿಯಾಗದೇ ಇರುವುದಕ್ಕೂ ಕೂಡ ದೂರು ಕೊಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಅಮಿತ್ ತಿವಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ 1 ಕೋಟಿ ನೆರವಿನ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಗೆ ದೂರು ಕೊಟ್ಟಿದ್ದಾರೆ. ಹಾಗಾದರೆ ಅವರ ಆರೋಪ ಏನೀಗ? ಇನ್ನು ಭಗವಾನ್ ರಾಮ್ ದೀಪ್ಗೆ ಮಹಾರಾಷ್ಟ್ರದ ನಿವೃತ್ತ ಸರ್ಕಾರಿ ಅಧಿಕಾರಿಯಾಗಿದ್ದಾರೆ. ಕೈಗಾರಿಕಾಭಿವೃದ್ಧಿ ನಿಗಮದಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದರು. ಅವರಿಗೆ ತಿಂಗಳಿಗೆ 60,000 ರೂಪಾಯಿ ಸಂಬಳ, 60ರಿಂದ 65,000 ರೂಪಾಯಿ ಸಂಬಳ ಬರ್ತಿತ್ತು. ಮಗನನ್ನು ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕ ಕಳಿಸಿದ ಹೆಂಗವರು. ಇದು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯ ಪ್ರಕಾರವಾಗಿರಬಹುದು. ಹೀಗಾಗಿ ತನಿಖೆ ಮಾಡಬೇಕು ಅಂತ ದೂರು ದಾಖಲಾಗಿದೆ. ಇನ್ನು ಸಿಜೆಪಿ ನೋಂದಣಿಯಾಗಿಲ್ಲ ಅಂತ ದೂರಿದ್ದಾರೆ ಅವರು. ಸಂಘಟನೆಯ ಕಾನೂನು ಮಾನ್ಯತೆ ಬಗ್ಗೆ ದೂರಿದ್ದಾರೆ. ಚುನಾವಣಾ ಆಯೋಗಕ್ಕೂ ಕೂಡ ಇದರ ಬಗ್ಗೆ ತಿಳಿಸಿದ್ದಾರೆ. ಸಿಜೆಪಿ ನೋಂದಣಿ ಇಲ್ಲದೆ ರಾಜಕೀಯ ಪಕ್ಷದ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸ್ತಾ ಇದೆ. ಹಾಗಾಗಿ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 29 ಅಡಿ ಸಿಜೆಪಿ ನೋಂದಾಯಿತವಾಗಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಪತ್ರ ಬರೆಯಲಾಗಿದೆ. ಭಾರತೀಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ದೂರು ಕೊಟ್ಟಿದ್ದಾರೆ. ಇನ್ನು ದೇಣಿಗೆ ಬಗ್ಗೆ ಕೂಡ ಅವರು ಆರೋಪಗಳನ್ನು ಮಾಡಿದ್ದಾರೆ. ಮೊನ್ನೆ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ 1 ಕೋಟಿ ನೆರವು ಘೋಷಣೆ ಮಾಡಿದರು. ಈ ಬಗ್ಗೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಗೆ ದೂರು ಕೊಟ್ಟಿದ್ದಾರೆ. ನೋಂದಾಯಿತವಲ್ಲದ ಸಂಘಟನೆಗೆ ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗ್ತಾ ಇದೆ. ಇದಕ್ಕೆ ಶೇಕಡ 18% GST ಅನ್ವಯಿಸ್ತದೆ ಅಂಥೇಳಿ ಈಗ ಅವರು ಪ್ರಶ್ನೆ ಮಾಡಿ ದೂರನ್ನು ಕೊಟ್ಟಿದ್ದಾರೆ. आपका नाम क्या है, क्या करते हैं आप? मेरा नाम अमित तिवारी है तथा मैं एक सोशल एक्टिविस्ट और आरटीआई एक्टिविस्ट हूँ। अमित जी, अभी आपने एक शिकायत की है सीजेपी पार्टी, कपिल सिब्बल और अभिजीत दीप्गे के पेरेंट्स पर। पूरा मामला क्या है, क्यों शिकायत की है आपने, क्या क्या शिकायत है? जैसे कि मैंने अलग अलग जगह पे 3 अलग अलग जगह पे शिकायत की है। जैसे कि सीजेपी के विरुद्ध में एक ECI में कंप्लेन की है और कपिल सिब्बल साहब ने जो 1 करोड़ का फंड दिया है उसके विरुद्ध में मैंने CBIC में शिकायत की है कि इस पे 18% GST वसूल किया जाए। तथा महाराष्ट्र सरकार में भी मैंने एक शिकायत की है कि जो शंकर भगवान दीप्के जी जो थे वो जूनियर इंजीनियर के पोस्ट पर वहाँ पे MIDC में कार्यरत थे। तो अगर उनकी 60-65 हज़ार की सैलरी थी, उसमें अपने बच्चों को अमेरिका पढ़ाना, क्योंकि अमेरिका में 30 लाख से लेकर के 1 करोड़ तक का साल भर का खर्च आता है। तो इतना बड़ा खर्च कहाँ से निकला? क्योंकि आपकी अगर 60-65 हज़ार की पगार है, उसमें आप 30-35 लाख रुपए खर्च कर रहे हैं, तो वो चीज़ समझ में नहीं आती है। इसके विरुद्ध में हमने महाराष्ट्र सरकार में भी शिकायत की है कि इसकी जांच की जाए। अगर आय से अधिक संपत्ति का मामला है तो उस पर कड़ी कार्रवाई की जाए। जो सीजेपी पर क्या